ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿಯ ಐತಿಹಾಸಿಕ ಗೆಲುವು ಪಕ್ಷದ ಅಪಾರ ಕಾರ್ಯಕರ್ತರ ತ್ಯಾಗಗಳು, ಹೋರಾಟಗಳ ಪ್ರತಿಫಲವಾಗಿದೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಪ್ರತಿಕ್ರಿಯಿಸಿದ್ದಾರೆ. ರಾಜ್ಯದಲ್ಲಿ ಶೂನ್ಯದಿಂದ ಭಾರಿ ಬಹುಮತದವರೆಗೆ ಬಿಜೆಪಿ ಪಯಣ ಕಠಿಣವಾಗಿದ್ದು, ಅಪಾರ ಕಾರ್ಯಕರ್ತರು ಹಿಂಸಾಚಾರಗಳಿಗೆ ಗುರಿಯಾಗಿ ಪ್ರಾಣವನ್ನೂ ತೆತ್ತಿದ್ದಾರೆ. ಭಾರಿ ಬಹುಮತ ನೀಡುವ ಮೂಲಕ ಬಂಗಾಳ ಜನತೆ ಹುತಾತ್ಮ ಬಿಜೆಪಿ ಕಾರ್ಯಕರ್ತರಿಗೆ ಗೌರವ ನಮನ ಸಲ್ಲಿಸಿದ್ದಾರೆ ಎಂದು ಹೇಳಿದ್ದಾರೆ. ಕೇಂದ್ರ ಸಚಿವ ಧರ್ಮೇಂದ್ರ ಪ್ರಧಾನ್ ಪ್ರತಿಕ್ರಿಯಿಸಿ, ಪಶ್ಚಿಮ ಬಂಗಾಳದಲ್ಲಿ ಮಹಿಳೆಯರ ಮೇಲಿನ ದೌರ್ಜನ್ಯದ ವಿರುದ್ಧ ಜನರು ಮತ ಹಾಕಿದ್ದಾರೆ. ಮಮತಾ ಬ್ಯಾನರ್ಜಿ ಅವರು ಬುಡಕಟ್ಟು ಜನರು ರೈತರ ಹಿತವನ್ನು ನಿರ್ಲಕ್ಷಿಸಿದ್ದು, ಯುವ ಜನರಿಗೆ ಉದ್ಯೋಗಗಳು ನೀಡದೆ ದ್ರೋಹ ಬಗೆದಿದ್ದಾರೆ. ಇಡೀ ರಾಜ್ಯಾದ್ಯಂತ ಅವರ ನೀತಿಗಳನ್ನು ಜನರು ತಿರಸ್ಕರಿಸಿದ್ದು, ಬಿಜೆಪಿ ಮೇಲೆ ವಿಶ್ವಾಸವಿರಿಸಿದ್ದಾರೆ ಎಂದು ಹೇಳಿದ್ದಾರೆ. एक एनडीए के कार्यकर्ता के नाते, बीजेपी के कार्यकर्ता के नाते हम अत्यंत जिम्मेवारी हमारी बढ़ती है। हम अत्यंत आत्मविश्वास के साथ कह रहे हैं कि जनादेश को हम सर माथे पे लगाते हैं और ऐसे ही काम करेंगे. ಕೇಂದ್ರ ಸಚಿವ ರಾಜೀವ್ ರಂಜನ್ ಸಿಂಗ್, ಬಹಳ ವರ್ಷಗಳ ನಂತರ ಪಶ್ಚಿಮ ಬಂಗಾಳದಲ್ಲಿ ಪ್ರಜಾಪ್ರಭುತ್ವ ಸ್ಥಾಪನೆಯಾಗಿದ್ದು, ಜನರ ಆಡಳಿತ ಅಧಿಕಾರಕ್ಕೆ ಬಂದಿದೆ. ಬಿಜೆಪಿ ಅಧಿಕಾರದಲ್ಲಿ ಜನರ ಹಿತಕ್ಕಾಗಿ ಕೆಲಸ ಮಾಡಲಾಗುವುದು ಎಂದು ತಿಳಿಸಿದರು. इन लोगों ने पूरे बंगाल में अराजक तत्वों का राज स्थापित कर दिया था. ಕೇಂದ್ರ ಸಚಿವ ಸರ್ಬಾನಂದ ಸೋನೋವಾಲ್, ಪ್ರಧಾನಿಯವರು ಮತ್ತು ಪಕ್ಷದ ನಾಯಕತ್ವದಲ್ಲಿ ಪಶ್ಚಿಮ ಬಂಗಾಳ ಆಮೂಲಾಗ್ರ ಪ್ರಗತಿ ಸಾಧಿಸಲಿದೆ. ಪ್ರಧಾನಿಯವರ ಮೇಲೆ ವಿಶ್ವಾಸವಿರಿಸಿದ್ದಕ್ಕಾಗಿ ಬಂಗಾಳ ಜನತೆಗೆ ಧನ್ಯವಾದಗಳು. ಅಸ್ಸಾಂನಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರಲಿದ್ದು, ರಾಜ್ಯವು ಮತ್ತಷ್ಟು ಅಭಿವೃದ್ಧಿ ಕಾಣಲಿದೆ. ಬಿಜೆಪಿ ಶತಕ ದಾಟಿ 3ನೇ ಬಾರಿ ಅಧಿಕಾರ ಗದ್ದುಗೆ ಏರಲಿದೆ. ನ್ಯಾಯ ದೊರೆತಿದ್ದರಿಂದ ಜನರು ಸಂತೋಷದಲ್ಲಿದ್ದಾರೆ ಎಂದರು. Under the dynamic leadership of Honorable Prime Minister, who are going to take the agenda of Assam, particularly for the speedy growth and also the self-reliant state in the country. ಕೇಂದ್ರ ಸಚಿವ ಗಿರಿರಾಜ್ ಸಿಂಗ್, ಈ ಫಲಿತಾಂಶವು ಪಕ್ಷದ ನೀತಿಗಳ ಗೆಲುವಾಗಿದೆ. ಪ್ರತಿಪಕ್ಷಗಳು ಸನಾತನ ಧರ್ಮವನ್ನು ದೂಷಿಸಿದ್ದವು. ಪಶ್ಚಿಮ ಬಂಗಾಳದಲ್ಲಿ ಇದೀಗ ಭಯ ಇಲ್ಲವಾಗಿದ್ದು, ಪ್ರಧಾನಿ ನರೇಂದ್ರ ಮೋದಿ ಅವರ ಮೇಲಿನ ವಿಶ್ವಾಸವು ವಿಜಯ ಕಂಡಿದೆ ಎಂದು ಹೇಳಿದ್ದಾರೆ. हारा नरेंद्र मोदी जी का भरोसा जीता, 4 मई दीदी गई, बंगाल की जनता ने दिल खोल करके पहली बार भय से मुक्त होकर के वोट डाला. ಬಿಜೆಪಿ ಸಂಸದ ಸುಧಾಂಶು ತ್ರಿವೇದಿ, ಪಶ್ಚಿಮ ಬಂಗಾಳದಲ್ಲಿ ರಾಷ್ಟ್ರೀಯತೆ ಅಲೆಗಳು ಬೀಸುತ್ತಿವೆ ಎಂಬುದನ್ನು ಚುನಾವಣಾ ಫಲಿತಾಂಶಗಳು ತೋರುತ್ತಿವೆ ಎಂದರು. ಸುನಾಮಿ ರೀತಿಯಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಅಲೆ ಬೀಸಿದೆ. ರಾಜ್ಯದಲ್ಲಿ ರಾಷ್ಟ್ರೀಯತೆಯ ಸೂರ್ಯೋದಯವಾಗಿದ್ದು, ಕಮಲ ಅರಳಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಮೊದಲಿನಿಂದಲೂ ಪಶ್ಚಿಮ ಬಂಗಾಳದ ಬಗ್ಗೆ ಉತ್ತಮ ಸಂಬಂಧ ಹೊಂದಿದ್ದಾರೆ ಎಂದರು. स्वाभाविक सहज अभिव्यक्ति की थी और वहां तो बेलूर मठ के साथ उनका आध्यात्मिक संबंध भी रहा है. मुझे लगता है उसे न समझने के कारण यह स्थिति होती है. भारत और भारतीयता के तत्व को समझना चाहिए और क्षेत्र, भाषा, वर्ग, जाति में लड़ाने के अपनी टेम्पलेट से विपक्ष को बाज आने का प्रयास करना चाहिए. ಬಿಜೆಪಿ ರಾಷ್ಟ್ರೀಯ ಕಾರ್ಯದರ್ಶಿ ಅರುಣ್ ಸಿಂಗ್, ಪ್ರಧಾನಿ ನರೇಂದ್ರ ಮೋದಿ ನಾಯಕತ್ವದಲ್ಲಿ ಕೇಂದ್ರ ಮತ್ತು ರಾಜ್ಯ ಎರಡರಲ್ಲೂ ಒಂದೇ ಪಕ್ಷದ ಅಧಿಕಾರವಿರಲು ಪಶ್ಚಿಮ ಬಂಗಾಳದ ಜನತೆ ನಿರ್ಧರಿಸಿದ್ದಾರೆ ಎಂದು ತಿಳಿಸಿದ್ದಾರೆ. और इस प्रकार से अब वहां पे पश्चिम बंगाल में भी सारी की सारी योजनाएं लगेगी. बंगाल की जनता का अपार जन समर्थन प्रधानमंत्री मोदी जी के नेतृत्व में मिला है. सभी देश भर के कार्यकर्ता बहुत खुशी है, प्रसन्न है, उत्साहित है.